ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಟೈಮ್ ಆಗಿದ್ದೆ 12 ಗಂಟೆ 10 ನಿಮಿಷ. ಆಫ್ಟರ್ನೂನ್ ಆಗಿಬಿಟ್ಟಿದೆ. ಇವತ್ತು ಹೇಳೋಕ್ಕೆ ಸ್ವಲ್ಪ ಲೇಟ್ ಆಯಿತು. ನಿನ್ನೆ ರಾತ್ರಿ ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ವಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಬಂದಿದ್ವಿ ಕಾರ್ ವಾಶ್ ಮಾಡೋದಕ್ಕೆ. 2 ದಿನ ಮಳೆ ಬರ್ತಿತ್ತಲ್ವ, ಅದಕ್ಕೋಸ್ಕರ ಕಾರ್ ತುಂಬ ಹೆಸರಾಗಿತ್ತು. ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು, ತುಂಬ ಕೆಸರಾಗಿದೆ. ಹಾಗಾಗಿ ನಾನೊಂದು ಬಕೆಟ್ ನೀರು ತೊಗೊಂಡ್ಬಂದಿದ್ದೀನಿ ವಾಶ್ ಮಾಡೋದಕ್ಕೆ ಅಂತ. ಬನ್ನಿ ವಾಶ್ ಮಾಡೋಣ. ಮಳೆ ಬಂದಿರೋ ಕಾರಣದಿಂದ ಮ್ಯಾಟ್ಗಳು ಸಹ ಎಲ್ಲ ಕೆಸರಾಗಿವೆ. ಈ ಮ್ಯಾಟು ಹಿಂದ್ಗಡೆ ಇರೋ ಮ್ಯಾಟು ಎಲ್ಲನೂ ತುಂಬ ಕೆಸರಾಗಿವೆ. ಎಲ್ಲನೂ ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಇವತ್ತು ತುಂಬ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಲೇಟ್ ಆಗುತ್ತೆ, ಎಷ್ಟಾದರೂ ಪರವಾಗಿಲ್ಲ. ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮೇಲ್ಗಡೆ ಹೋಗೋಣ. ಬನ್ನಿ ನೀಟ್ ಕ್ಲೀನ್ ಮಾಡೋದಕ್ಕೆ ಶುರು ಮಾಡೋಣ. ಫೈನಲಿ ಗಾಡಿನ ಕ್ಲೀನ್ ಮಾಡೋದಾಯಿತು. ನೋಡಿ, ಗಾಡಿ ಕ್ಲೀನಾಗಿ ಕಾಣ್ತಿದೆ. ಇವಾಗ ಮಳೆ ಬಂದಿರೋ ಕಾರಣ ತುಂಬ ಕೆಸರು ಅಂಟ್ಕೊಂಡಿತ್ತು ಗುರು. ಇವಾಗೆಲ್ಲ ಕ್ಲೀನಾಗಿ ವಾಶ್ ಮಾಡಿದ್ದಾಯಿತು. ನಮ್ಮ ಕಡೆಯಿಂದನೂ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ನಡೀರಿ, ಇವಾಗ ಇನ್ನೂ ಜಳಕ ಇಲ್ಲ, ಏನೂ ಇಲ್ಲ. ಹೋಗಿ ಗಾಡಿ ವಾಶ್ ಮಾಡೋ ರೇಟಲ್ಲಿ ತಲೆಯಿಂದ ಎಲ್ಲ ಬೆವರು ಇಳ್ಕೊಂಡ್ಬಿಟ್ಟಿದೆ. ಮೇಲ್ಗಡೆ ಹೋಗಿ ಫ್ರೆಶ್ ಆಗಿ ಕ್ಲೀನಾಗಿ ಡ್ಯೂಟಿಗೆ ರೆಡಿ ಆಗೋಣ. ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ. ಇವಾಗಂತೂ ಎರಡು ಆಗ್ತಾ ಬರ್ತಿದೆ ಸಣ್ಣ. ನೋಡಿ ಫ್ರೆಂಡ್ಸ್, ಇವತ್ತಂತೂ ವ್ಯೂ ಸರಿಯಾಗಿದೆ. ಮೋಡ ಅಂತೂ ಯಾವುದೂ ಇಲ್ಲ, ಮಳೆ ಬರುವಂಗೆ ಕಾಣ್ತಿಲ್ಲ. ನಾವಂತೂ ಇವಾಗ ರೆಡಿ ಆಗಿದ್ವಿ. ಜಳಕ ಅದು ಮಾಡಿ ಇವಾಗ ಫ್ರೆಶ್ ಆಗಿದ್ವಿ. ಡ್ಯೂಟಿಗೆ ಹೋಗಬೇಕು ಅಂತ ಅಂದ್ಕೊತಿದ್ದೀನಿ. ಆದರೆ ಇನ್ನೂ ಬಟ್ಟೆ ನೆನೆ ಹಾಕಿದ್ದೀನಿ. ಅವನ್ನ ವಾಶ್ ಮಾಡಬೇಕು. ವಾಶ್ ಮಾಡಿ ಡ್ಯೂಟಿಗೆ ಹೋಗಬೇಕು. ತುಂಬ ಕಷ್ಟ ರೀ ಬ್ಯಾಚುಲರ್ ಲೈಫ್. ಬಟ್ಟೆ ಒಗ್ದಾಕೋಣ. ಬಟ್ಟೆ ಒಗ್ದಾಕಿ ಮತ್ತೆ ನೋಡೋಣ. 10 ಮುಳುಗೋಷ್ಟರಲ್ಲಿ 6 ಗಂಟೆ 7 ಗಂಟೆ ಅಷ್ಟರಲ್ಲಿ ಡ್ಯೂಟಿಗೆ ಹೋಗೋಣ. ಇವಾಗ ನೋಡಿದರೆ ಎಷ್ಟು ಗಂಟೆ ಆಗಿದೆ? ಟೈಮ್ 3:35 ಆಗಿದೆ. ಬಟ್ಟೆ ತೊಳೆದು ಇದು ಮಾಡೋಕ್ಕೆ ನಂಗೆ 5 ಗಂಟೆ ಆಗುತ್ತೆ. ನೋಡೋಣ, ಆಮೇಲೆ 10 ಮಣಿಗೆ ಸಮಯ ಉಳಿದ್ರೆ ಡ್ಯೂಟಿಗೆ ಹೋಗೋಣ, ಇಲ್ಲಾಂದರೆ ಮನೇಲೆ. ಊಟಕ್ಕೆ ನಿನ್ನೆ ನಮ್ಮ ದೋಸ್ತ ಉಳಿದಿರೋ ಅನ್ನನೇ ಒಯ್ದು ಚಿತ್ರಾನ್ನ ಮಾಡೋಣ. ರಾತ್ರಿ ಮಾಡಿ ಇದ್ದಿರೋ ಅನ್ನ, ಅದನ್ನೇ ಊಟ ಮಾಡೋಣ. ಅದನ್ನೇ ಊಟ ಮಾಡಿ ಬಟ್ಟೆ ವಾಶ್ ಮಾಡೋಣ. ಬಟ್ಟೆ ವಾಶ್ ಮಾಡಿ ನೋಡೋಣ, 10 ಮಣಿವರೆಗೂ ಹೋಗೋಣ ಕೆಲಸಕ್ಕೆ. ಮನೇಲಿದ್ದರೆ ಎಲ್ಲ ಆಗೆಲ್ಲ ಗುರು. ಬಟ್ಟೆ ಅಂತೂ ತೊಳೆದು ಹಾಕ್ದೆ. ಅದರ ಮಾಡ ನೋಡಿದ್ರೆ ಮಳೆ ಬರಂಗೆ ಕಾಣ್ತದೆ. ತುಂಬ ಹೊತ್ಕೊಂಡ್ಬಂದದ ಇಲ್ಲಿ ನೋಡ್ರಿ. ನಾನು ಬಟ್ಟೆ ಒಗ್ದು ಹಾಕಿದ್ದೀನಿ, ಮಾಡ ಬರ್ತಿದೆ. ತೊಯ್ಯುತ್ತೋ ಏನು ಮಾಡುತ್ತೋ ಗೊತ್ತಿಲ್ಲ. ಇನ್ನು ಡ್ಯೂಟಿಗೆ ಬೇರೆ ಹೋಗ್ಬೇಕು ನಾವು. ತೊಯ್ದರೆ ಮತ್ತೆ ಕಷ್ಟ. ರೂಮಲ್ಲಿ ಬೇರೆ ಯಾರೂ ಇರೋಲ್ಲ ತೆಗಿಯೋಕ್ಕೆ. ನೋಡೋಣ ಏನಾಗುತ್ತೋ ಏನಿಲ್ಲೋ ಗೊತ್ತಿಲ್ಲ. ಟೈಮ್ ಅಂತೂ 5 ಗಂಟೆ ಆಯಿತು. ನಾನು ಬಟ್ಟೆ ತೊಳೆಯೋದು ಎಲ್ಲ ಇವಾಗಾಯಿತು ಕೆಲಸ. ನೋಡೋಣ ಇವಾಗ ಡ್ಯೂಟಿ ಹೋಗೋಕ್ಕಾಗುತ್ತೋ ಇಲ್ಲೋ. ಇನ್ನು ಫೈನಲಿ ಮಳೆ ಬಂದು ನಿಂತು ಹೋಗಿದೆ. ನೋಡ್ಬೋದು ಮೇಲ್ಗಡೆನೂ ಮೋಡ ಪೂರ್ತಿ ಸುರಿದೋಗಿದೆ ಮಳೆಯಾಗಿ. ನಮ್ಮ ಗಾಡಿ ಇಲ್ಲಿ ನಿಲ್ಲಿಸಿದ್ವಿ. ಮುಂಜಾನೆ ಕಷ್ಟಪಟ್ಟು ವಾಶ್ ಮಾಡಿದ್ದೆ. ಇವಾಗ ನೋಡಿದರೆ ಹೀಗೆ ಕಾಣ್ತಿದೆ. ಏನು ಮಾಡೋಕ್ಕಾಗಲ್ಲ. ಮಳೆನ ನಾವೇನು ಬೇಡ ಅಂತ ಹೇಳೋಕ್ಕಾಗುತ್ತಾ? ಬರಲಿ ಗುರು, ಮಳೆ ದಿನದಿಂದ ಮಳೆ ಬಂದಿಲ್ಲ ಬೆಂಗಳೂರಿಗೆ. ನಾವು ಹೋಗೋಣ ಡ್ಯೂಟಿಗೆ. ಏನಾಗುತ್ತೆ, ಗಾಡಿ ಕೆಸರಾದರೆ ಮತ್ತೆ ತೊಳ್ಕೊಬೋದು. ಮಳೆ ಬರಲಿಲ್ಲ ಅಂತಂದರೆ ಹೇಗೆ ಗುರು? ನೀರು ಕಷ್ಟ ಆಗುತ್ತೆ ಬೆಂಗಳೂರಿಗೆ. ಮಳೆ ಬಂದರೂ ಇಟ್ಸ್ ಓಕೆ, ಪರವಾಗಿಲ್ಲ. ನೋಡೋಣ ಇವಾಗ ಡ್ಯೂಟಿ ಕಡೆ ಹೋಗೋಣ. ಮೋಡ ಅಂತೂ ಪೂರ ಮುಗಿದೋಗಿದೆ. 10 ಮುಳುಗಿದೆ. 6 ಗಂಟೆ ಆಗ್ತಾ ಬರ್ತಿದೆ ಸುಮಾರು. ಸ್ವಲ್ಪ ಯಾವುದಾದ್ರೂ ಒಂದು 3-4 ಡ್ಯೂಟಿ ಮಾಡಿಸ್ಕೊಂಡು ನೋಡೋಣ ಮತ್ತೆ ನೈಟ್ ಮನೆಗೆ ಬರೋಕ್ಕಾಗುತ್ತೋ ಅಥವಾ ಹೊರಗಡೆನೇ ಮಲ್ಕೋಬೇಕು ಅಂತ. ಟೈಮ್ ಆಗ್ಯದ್ರಿ 8 ಗಂಟೆ 4 ನಿಮಿಷ. ಇಲ್ಲೇ ಕಾರ್ನಲ್ಲೇ ಕೂತ್ಕೊಂಡಿದ್ದೀನಿ ತುಂಬ ಹೊತ್ತಿಂದ. CNG ಇದೆ, ಪೆಟ್ರೋಲು ಇದೆ, ಎಲ್ಲನೂ ಇದೆ. ಡ್ಯೂಟಿಗೆ ಹೋಗಬೇಕು ಅಂತ ಅಂದ್ಕೊಂಡೆ, ಬಟ್ ಯಾವುದೋ ಆರ್ಡರು ಕೊಡಲಿಲ್ಲ ಸರಿಯಾಗಿರೋದು. ಟೈಮ್ ಬೇರೆ ಜಾಸ್ತಿ ಆಗಿದೆ. ಇವಾಗ ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ. ನಡೀರಿ ಮೇಲ್ಗಡೆ ಹೋಗಿ ಊಟಕ್ಕೆ ಏನಾದರೂ ಮಾಡ್ಕೊಂಡು ಊಟ ಮಾಡಿ ಮತ್ತೆ ನಾಳೆನೇ ಬೇಗ ಹೋಗ್ಬಿಡೋಣ ಡ್ಯೂಟಿಗೆ. ಲೆಟ್ಸ್ ಗೋ. ಫ್ರೆಂಡ್ಸ್, ಮೇಲ್ಗಡೆ ಬಂದಿದ್ವಿ. ಜಸ್ಟ್ ಇವಾಗ ಊಟ ಆಯಿತು. ಡೋರ್ ಹೊರಗಡೆ ಬಂದಿದ್ದೆ. ಮಳೆ ಅಂತೂ ತುಂಬ ನಿಂತ್ಕೊಂಡ್ಬಿಟ್ಟಿದೆ ಪೂರ್ತಿಯಾಗಿ. ನೋಡ್ಬೋದು ವ್ಯೂನ. ನಾನು ಒಳಗಡೆ ಇರೋ ಬಟ್ಟೆ ತೆಗೆದು ಮತ್ತೆ ಹೊರಗಡೆ ಹಾಕಿದೆ. ಒಳಗಡೆ ಹಾಕಿದರೆ ಸುಮ್ಮನೆ ವಾಸನೆ ಬರುತ್ತೆ ಅಂತೇಳಿ. ಸುಮ್ಮನೆ ಗಾಳಿಗೆ ಹೊರಗಡೆ ಏನಾದರೂ ಒಣಗ್ತವೆ ಅಂತ. ಟೈಮ್ ನೋಡಿದರೆ 10 ಗಂಟೆ ಆಗ್ತಾ ಬರ್ತಿದೆ.
ನನಗೂ ಸಹ ನಿದ್ದೆ ಬರ್ತಿದೆ. ಇವತ್ತು ಡ್ಯೂಟಿಗೆ ಬೇರೆ ಹೋಗಿಲ್ಲ. ಇವತ್ತು ನಾಳೆ ಬೇಗ ಹೋಗೋಣ ಅಂತ. ಇವತ್ತು ಡ್ಯೂಟಿಗೆ ಹೋಗಲೇ ಇಲ್ಲ. ನೋಡೋಣ, ನಾಳೆ ಬೇಗ ಎದ್ದು ಹೋಗಬೇಕಂತ ಪ್ಲ್ಯಾನು. ಹಾಗೆ ನಮ್ಮ ಸಾಗರ್ ಬೇಳೆ ವ್ಲಾಗ್ಸ್ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.